ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಈಗ ಫಾರ್ ಎಕ್ಸಾಂಪಲ್ ಮೈ ಕ್ವಶನ್ ಇಸ್, ಮತ್ತೆ ನೀವು ಪ್ರೈಮರಿ ಹಾಕಿಸ್ಕೋಬೇಕು ಸ್ಟೂಡೆಂಟ್ಸ್. ಈಸ್ 2 a factor of 7? Is 2 a factor of 7? Yes or no? What is the meaning of the factor? Is 2 a factor of 7? ಅಂದ್ರೆ ಏನು? 7 ನ 2 ಇಂದ ಡಿವೈಡ್ ಮಾಡಕ್ ಆಗತ್ತಾ? ಅಥವಾ ನಾನು ಅದರ್ ವೇ ಆಫ್ ಆಸ್ಕಿಂಗ್ ದಟ್, ಇಲ್ಲಿ ಮ್ಯಾಥ್ಸ್ ಕಷ್ಟ ಇಲ್ಲ ನಮ್ಗೆ, ಇಂಗ್ಲಿಷ್ ಕಷ್ಟ. Is 2 divisible by 7 ಅಲ್ಲ, is 7 divisible by 2? ನ್ಯೂಮರೇಟರ್ ಇರೋದ್ ಮೇಲೆ ಯಾರು? 7. ಅಂದ್ರೆ ಕ್ಯಾನ್ ವಿ ಡಿವೈಡ್ 7 into 2 equal parts? ಆಗಲ್ಲ, ಕರೆಕ್ಟ್? ಯಾಕೆ? decimals are not allowed. Decimals are not allowed. ಈಗ ನನ್ನ ಹತ್ರ 7 apples ಇದೆ, ಇಬ್ರಿಗೂ ಕರೆಕ್ಟ್ ಆಗಿ ಹಂಚ್ಬೇಕು ಅಂದ್ರೆ 3.5 ಕರೆಕ್ಟ್, ಬಟ್ 3 ಮಾತ್ರ ಈಕ್ವಲ್ ಆಗಿ ಹಂಚಕ್ಕಾಗದು. ಇನ್ನೊಂದು ಉಳ್ಕೊಳ್ಳುತ್ತೆ, ರಿಮೈಂಡರ್. ಸರ್ ನೋ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್? ಅರ್ಥ ಆಗ್ತಿದೆ ಅಲ್ವಾ? ಸೊ ವಾಟ್ ಐ ಕ್ಯಾನ್ ಟೆಲ್, 2 is not a factor of 7. 2 is not a factor of 7. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಅದೇ ಈಗ is 2 a factor of 8 ಅಂತ ಕೇಳ್ತೀವಿ. ಯಾಕೆ ಎಸ್ ಅಂತಿದೀವಿ? 8 is divisible by 2 because when you divide 8 by 2, the remainder is 0. Quotient 4, remainder is 0. ಅಂದ್ರೆ ಯಾವಾಗ ಫ್ಯಾಕ್ಟರ್ ಎಸ್ ಅಂತೀರಾ? ರಿಮೈಂಡರ್ 0 ಬರಬೇಕು. ಐಡಿಯಾ ಅರ್ಥ ಆಯ್ತಲ್ಲ? ಈಗ ನನ್ನ ಹತ್ರ ಏನು ಉಳ್ಕೊಳ್ಳಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಹಂಚಿದೀನಿ, ಈಕ್ವಲ್ ಆಗಿ ಹಂಚಿದೀನಿ ಅಂತ. ಯಾಕೆ ಡಿವಿಷನ್ ಅಂದ್ರೆ ಈಕ್ವಲ್ ಆಗಿ ಹಂಚ್ಬೇಕು. That's the division. Now I write 2 questions here. Just check. Is x minus 1 a factor of x cube minus x squared plus 2x minus 2 ಅಂತ ಕೇಳಿದಾಗ ಏನ್ ಮಾಡ್ಬೇಕು ನಾವು? yes or no ಬೇಡ, ಏನ್ ಮಾಡ್ಬೇಕು ನಾವು? ಡಿವೈಡ್ ಮಾಡ್ಬೇಕು. ವೆರಿ ಗುಡ್. I have to divide this by x minus 1, ಕರೆಕ್ಟಾ? ಡಿವಿಷನ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 2x minus 2 ನ x minus 1 ನಿಂದ ಡಿವೈಡ್ ಮಾಡಬೇಕು. ವಿಲ್ ಯು ಅಗ್ರಿ? ವಿ ಹ್ಯಾವ್ ಟು ಡಿವೈಡ್. ಡಿವೈಡ್ ಮಾಡಬೇಕು ಅಂದ್ರೆ ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತೀರಾ? ಲಾಂಗ್ ಡಿವಿಷನ್ ಯೂಸ್ ಮಾಡ್ತೀರಾ. ಲಾಂಗ್ ಡಿವಿಷನ್ ಮಾಡಿದ್ರೆ ಏನ್ ಸಿಗತ್ತೆ? ಕೋಶೆಂಟ್ ಮತ್ತೆ ರಿಮೈಂಡರ್ ಸಿಗತ್ತೆ. ಈಗ ನೀವು ಫ್ಯಾಕ್ಟರ್ ಮಾತ್ರ ಚೆಕ್ ಮಾಡಬೇಕು. ಯು ಹ್ಯಾವ್ ಟು ಚೆಕ್ ವೆದರ್ ದಿಸ್ ಪಾಲಿನಾಮಿಯಲ್ ಇಸ್ ಅ ಫ್ಯಾಕ್ಟರ್ ಆಫ್ ದಿಸ್ ಅಂದಾಗ ನಂಗೆ ಕೋಶೆಂಟ್ ಅವಶ್ಯಕತೆ ಇಲ್ಲ, ಕರೆಕ್ಟಾ? ನಾನು ಏನ್ ನೋಟ್ ಡಿಸೈಡ್ ಮಾಡಬೇಕು? ರಿಮೈಂಡರ್ ಮಾತ್ರ ನೋಟ್ ಡಿಸೈಡ್ ಮಾಡಬೇಕು. ಎಸ್ ಆರ್ ನೋ? ನೌ ಯು ಥಿಂಕ್ ಐ ಹ್ಯಾವ್ ಟು ಫೈಂಡ್ ಓನ್ಲಿ ದ ರಿಮೈಂಡರ್. ಸೊ ಲಾಂಗ್ ಡಿವಿಷನ್ ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲ. ಹಂಗಾರೆ ಯಾರು ಹೆಲ್ಪ್ ಮಾಡ್ತಾರೆ? ರಿಮೈಂಡರ್ ಥಿಯರಮ್ ಹೆಲ್ಪ್ ಮಾಡ್ತಾರೆ. ರಿಮೈಂಡರ್ ಥಿಯರಮ್ ಏನ್ ಹೇಳುತ್ತೆ? ದ zeros ಆಫ್ ಡಿವೈಸರ್. What is the 0 of x minus 1? 1. ಈ 1 ಎಲ್ಲಿ ಹೋಗಾಕ್ತೀರಾ? ಡಿವಿಡೆಂಟ್. ಡಿವಿಡೆಂಟ್ ಅನ್ಬೇಕು. ಡಿವಿಡೆಂಟ್ ಹಾಕಿ ಏನಾಗತ್ತೆ? 1 minus 1 plus 2 minus 2. ಏನ್ ಬಂತ ಆನ್ಸರು? 0 ಬಂತ? ಏನ್ 0 ಅಂದ್ರೆ? Remainder 0. When you divide x cube minus x squared plus 2x minus 2 by x minus 1, the remainder is 0. If the remainder is 0, can I tell that yes, x minus 1 is a factor of x cube minus x squared plus minus 2x minus 2? ಅರ್ಥ ಆಯ್ತಾ? ಈಗ ಒಂದು ನಿಮಿಷ ನೋಡಿ ಇಲ್ಲಿ. I slightly change the problem. Instead of x minus 1, x minus 2 ತಗೊಳ್ಳೋಣ. ಓಕೆ, x minus ಬೇಡ, x plus 2 ನೇ ತಗೊಳ್ಳೋಣ. x plus 2 ನೇ ತಗೊಳ್ಳೋಣ. So what I have to do? I have to divide x cube minus x squared plus 2x minus 2 by
ಎಕ್ಸ್ ಪ್ಲಸ್ 2 ಇಂದ ಡಿವೈಡ್ ಮಾಡಬೇಕು. ನಾನು ಡಿವೈಡ್ ಮಾಡಿದಾಗ ರಿಮೈಂಡರ್ ಹುಡುಕ್ಬೇಕು. ರಿಮೈಂಡರ್ 0 ಬಂದ್ರೆ ಐ ಟೆಲ್ ಇಟ್ ಇಸ್ ಅ ಫ್ಯಾಕ್ಟರ್. ರಿಮೈಂಡರ್ 0 ಬರಲಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಅ ಫ್ಯಾಕ್ಟರ್. ಓಕೆ, ಸೊ ವಾಟ್ ಇಸ್ ದ 0 ಆಫ್ ಎಕ್ಸ್ ಪ್ಲಸ್ 2? minus 2. minus 2 ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ minus 2 ಕ್ಯೂಬ್ minus 2 ಸ್ಕ್ವೇರ್ಡ್ ಪ್ಲಸ್ 2 into minus 2 minus 2. ಕರೆಕ್ಟಾ? ಸೊ ವಾಟ್ ಇಸ್ minus 2 ಕ್ಯೂಬ್? minus 8 minus 4. ಯಾಕೆ? minus 2 ಸ್ಕ್ವೇರ್ ಪ್ಲಸ್ 4, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 2 into that minus 4 minus 2. ಸೊ ಡೆಫಿನೆಟ್ಲಿ 0 ಅಂತ ಬರಲಿಲ್ಲ. ಕರೆಕ್ಟಾ? ಸೊ ರಿಮೈಂಡರ್ ಏನ್ ಬಂತು? ಆಕ್ಚುಲಿ minus 18 ಬಂತಲ್ಲ. ರಿಮೈಂಡರ್ minus 18 ಬಂತು ಅಂದ್ರೆ when you divide x cube minus x squared plus 2x minus 2y x plus 2, what is the remainder? 18. minus 18. So what is the answer for this problem then? Is x plus 2 a factor of x cube minus x squared plus 2x plus minus 2? No. Why? Because the remainder is not equal to 0. So factor theorem ಏನು ಹೇಳುತ್ತೆ? If you divide a polynomial by this, the remainder must be 0. Or if you get the remainder 0, then it is a factor. Factor ಆದ್ರೆ remainder 0 ಬರಬೇಕು ಅನ್ನುತ್ತೆ. Remainder 0 ಆದ್ರೆ ಪಕ್ಕಾ factor 0 ಅಂತ. ಎರಡು ಟ್ರೂ. ಅಂಡರ್ಸ್ಟುಡ್ ಬೈ ಐಡಿಯಾ? ಬಟ್ ಎಲ್ಲದಕ್ಕೂ ಇಂಪಾರ್ಟೆಂಟ್ ಏನ್ ಕಾನ್ಸೆಪ್ಟ್? ಲಾಂಗ್ ಡಿವಿಷನ್. ಬಟ್ ಎಲ್ಲಾ ಟೈಮು ನಮ್ಗೆ ಇದು ಯೂಸ್ ಆಗಲ್ಲ. ಅದಕ್ಕೆ ಈ ತರ ಥಿಯರಮ್ಸ್ ನ ಅಥವಾ ರಿಸಲ್ಟ್ಸ್ ನ ಯೂಸ್ ಇಟ್ ಆಸ್ ಅ ಫ್ಯಾಕ್ಟ್. ಏನೋ ಡೌಟ್ ಇದೆಯಾ ಇಲ್ಲಿ ತನಕ? ಅರ್ಥ ಆಯ್ತಾ? ಲಾಂಗ್ ಡಿವಿಷನ್ ಯಾಕೆ ಅರ್ಥ ಆಯ್ತು? ಐ ಮೀನ್ ಸಾರಿ, ಯಾಕೆ ಬೇಕು? ರಿಮೈಂಡರ್ ಅಂಡ್ ಕೋಶೆಂಟ್ ಜನರಲ್ ಆಗಿ ನೋಡಿ. ಪೇಜ್ ನಂಬರ್ 11 ಮತ್ತೆ ನಾನು ಹೇಳ್ತಾ ಇದ್ದೀನಿ, ಸಾರಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 1, ಡಿವೈಡ್ ಅ ಪಾಲಿನಾಮಿಯಲ್ ಬೈ ಅನದರ್ ಪಾಲಿನಾಮಿಯಲ್ ಅಂದ್ರೆ ಲಾಂಗ್ ಡಿವಿಷನ್ ಯೂಸ್ ಮಾಡಿರ್ತೀರಾ. ಸೆಕೆಂಡ್ ಕ್ವಶನ್ ನೋಡಿ, ಡಿವೈಡ್ ಅಂಡ್ ಫೈಂಡ್ ದ ಕೋಶೆಂಟ್ ಅಂಡ್ ರಿಮೈಂಡರ್ ಅಂತ ಕೊಟ್ಟಿರ್ತಾರೆ, ಅದಕ್ಕೂ ಮತ್ತೆ ಲಾಂಗ್ ಡಿವಿಷನ್ ಯೂಸ್ ಮಾಡಿರ್ತೀರಾ. ಅದೇ ಕ್ವಶನ್ ನಂಬರ್ 3 ಬಂದ್ರೆ ರಿಮೈಂಡರ್ ಥಿಯರಮ್ಸ್ ಹಾಕು ಅಂತ ಕೈ ಮುಗ್ದಿರ್ತೀರಾ. ಯಾಕೆ? ಕೋಶೆಂಟ್ ಬೇಕಾಗಿಲ್ಲ. ಬಟ್ ಸಪೋಸ್ ಈಗ ನೀವೇ ಟೀಚರ್ ತರ ಯೋಚನೆ ಮಾಡಿ. ಈಗ ನಾನ್ ಸ್ಟೂಡೆಂಟ್, ಆ ಕ್ವಶನ್ ಇದೆ. ಯಾವ ಕ್ವಶನ್ ಇದೆ? ಆ ಕ್ವಶನ್ ನಂಬರ್ 3 ಹೇಳಿ. ಫೈಂಡ್ ದ ರಿಮೈಂಡರ್. ಒಂದು ನಿಮಿಷ. ಫೈಂಡ್ ದ, ನೀವು ಅದೇ ಕ್ವಶನ್ ಓದಿ ಅಂದ್ರೆ ಡೋಂಟ್ ರೀಡ್ ಓನ್ಲಿ ದ ಪಾಲಿನಾಮಿಯಲ್. ಈಗ ನಾನು ಅದೇ ನೆನ್ನೆ ಯಾರಿಗೂ ಹೇಳುದ ಅಂತ ಇಲ್ಲ. ಈಗ ನಿಮ್ ಮನೆ ಇಂಡಿಯಾದಲ್ಲಿದೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು. ಡೋರ್ ನಂಬರ್ 53, ಫಸ್ಟ್ ಮೈನ್, ಫಸ್ಟ್ ಶಾರದಾ ದೇವಿ ನಗರ, ಮೈಸೂರ್ ಅಂತ. ಕರೆಕ್ಟಾ? ಕ್ವಶನ್ ಓದಿ ಅಂದ್ರೆ ಏನು? ಫುಲ್ ಓದ್ಬೇಕು. ಯು ಶುಡ್ ನಾಟ್ ರೀಡ್ ದಟ್. ಫೈಂಡ್ ದ ರಿಮೈಂಡರ್ ವ್ಯಾನ್ x power 4 plus x plus x plus 1 is divided by x minus 1. Is divided by X minus 1. ಈಗ ಇದು ನನ್ಗೆ ಎಕ್ಸಾಮ್, ನೀವೇ ಕರೆಕ್ಷನ್ ಮಾಡೋದು. ನಾನ್ ಟೆಸ್ಟ್ ಬರೀತೀನಿ. ನಾನೇನ್ ಮಾಡ್ತೀನಿ ಗೊತ್ತಾ? ಸುಮ್ನೆ ನೋಡ್ಕೊಳ್ಳಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಅರ್ಥ ಆಯ್ತಾ ಏನ್ ಮಾಡಿದೆ ಅಂತ? ಎಕ್ಸ್ ಇದೆ, ಎಕ್ಸ್ ಕ್ಯೂಬ್ ಬೇಕು ಅಂದ್ರೆ 2x ಸ್ಕ್ವೇರ್ ಇಂದ 2x ಸ್ಕ್ವೇರ್ ಏನ್ ಮಾಡಿದ್ರೆ ಏನಾಗುತ್ತೆ? 2x ಕ್ಯೂಬ್ ಮೈನಸ್ 2x ಸ್ಕ್ವೇರ್. ಚೇಂಜ್ ಆಫ್ ಸೈನ್ ಮಾಡಿದ್ರೆ ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಸೊ ಎಕ್ಸ್ ಪ್ಲಸ್ 1 ಉಳ್ಕೊಳ್ತಾರೆ. ಕರೆಕ್ಟಾ? ಈಗ ಎಕ್ಸ್ ಇದೆ ಅಂದ್ರೆ 1 ಇಂದಾನೆ ಮಾಡಬೇಕು, ರೈಟ್? 1 ಇಂದ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಮೈನಸ್ 1. ಸೊ ಚೇಂಜ್ ಆಫ್ ಸೈನ್ ಮಾಡಿದ್ರೆ ಫೈನಲ್ ಆನ್ಸರ್ 2 ಉಳ್ಕೊಳತ್ತೆ. ನಂಗಲ್ಲಿ ಜಾಗ ಎಲ್ಲ ಪಕ್ಕದಲ್ಲಿ ಬರ್ದಿರ್ತೀನಿ. ಈಗ ನೀವು ಕರೆಕ್ಷನ್ ಮಾಡಬೇಕು ಆಸ್ ಅ ಟೀಚರ್. ಇಫ್ ಇಟ್ ಇಸ್ ಅ 2 marks ಕ್ವಶನ್, ಹೌ ಮಚ್ ಯು ವಿಲ್ ಗಿವ್ ದ ಮಾರ್ಕ್ಸ್ ಫಾರ್ ದಿಸ್? ಅರ್ಥ ಆಯ್ತಲ್ವಾ ನನ್ನ ಕ್ವಶನ್?
ಈಗ ಐ ಆಮ್ ಅ ಸ್ಟೂಡೆಂಟ್. ನೀವು ಕ್ವಶನ್ ಏನ್ ಕೊಟ್ಟಿದ್ರಿ? ಫೈಂಡ್ ದ ರಿಮೈಂಡರ್ when x power 4 plus x cube minus 2x squared plus x plus 1 is divided by x minus 1 ಅಂತ ಕೇಳಿದ್ರಿ. ನಾವು ಮಾಡಿದ್ವಿ. ಓಕೆ, ಆದಿತ್ಯ ಟೀಚರ್ ಆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೀನು ಯಾಕೆ ರಿಮೈಂಡರ್ ಹುಡುಕಿದ್ರೆ ಕರೆಕ್ಟಾ? ಆಯ್ತು. ಈಗ ಅದೇ ಇನ್ನೊಬ್ಬ ಸ್ಟೂಡೆಂಟ್ ಇರ್ತಾನೆ, ಅವನೇನ್ ಮಾಡ್ತಾನೆ ಅಂದ್ರೆ ಸುಮ್ಮನೊಂದು ಸಿಂಬಲ್ ಕರ್ಕೋತಾನೆ. x power 4 ಏನಿತ್ತು ಪಾಲಿನಾಮಿಯಲ್? x power 4 ಪ್ಲಸ್ x cube minus ಪ್ಲಸ್ x ಪ್ಲಸ್ 1. ಓಕೆ, ಅದಕ್ಕೆ ಏನ್ ಮಾಡ್ತಾನೆ? x ಗೆ 1 ಕೊಡ್ತಾನೆ. 1 plus 1 minus 2 plus 1 plus 1 ಆನ್ಸರ್ನ 2 ಅಂತ ಬರೀತಾನೆ. ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಯಾಕೆ? ಅಲ್ಲ ಅಷ್ಟು ದೊಡ್ಡದಾಗಿ ಬರ್ತಿದ್ದಾನೆ, ಇಲ್ಲಿ ಇಷ್ಟೇ ಬರ್ತಿದ್ದಾನೆ. Why both the problems deserve same marks? Both are correct. Why they are correct? Here we are using a remainder theorem. Here we are using long division. But ಇಲ್ಲಿ ಒಂದು ಬೇಡದಿರೋ ಆನ್ಸರು ಇದೆ. ಏನು? ಕೋಶೆಂಟ್. ಅದೇ ಈಗ ಕ್ವಶನ್ ಸ್ಟೂಡೆಂಟ್ಸ್, ಫೈಂಡ್ ದ ರಿಮೈಂಡರ್ ಅಂಡ್ ಕೋಶೆಂಟ್ ಅಂತ ಕೇಳಿದ್ರು. ಆ ಸ್ಟೂಡೆಂಟ್ ಹಿಂಗ್ ನೀಟಾಗಿ ಮಾಡ್ದ. 1 ಮಾರ್ಕ್ಸ್. ಅರ್ಥ ಆಯ್ತಾ? 1 ಆ ತರ. ಯು ಅಂಡರ್ಸ್ಟುಡ್ ದ? ಈಗ ಅರ್ಥ ಆಯ್ತಾ ಯಾಕೆ ಕ್ವಶನ್ ಫುಲ್ ಓದಿ ಅಂತ ಹೇಳ್ತಾ ಇರೋದು? ಅರ್ಥ ಆಯ್ತಾ? ಸೊ ಈಗ ಇಷ್ಟು ನಾವು ಯಾಕೆ ಪ್ರಿಪೇರ್ ಆಗ್ತೀವಿ? ವೈ ವಿ ಪ್ರಿಪೇರ್ ಆಲ್ ದಿಸ್ ಥಿಂಗ್ಸ್ ಅಂದ್ರೆ ಟು ಫ್ಯಾಕ್ಟರೈಸ್ ಯಾವ ಪಾಲಿನಾಮಿಯಲ್? ಕ್ಯೂಬಿಕ್ ಪಾಲಿನಾಮಿಯಲ್. ಇಷ್ಟು ಹೋಮ್ ವರ್ಕ್ ನಮ್ಗೆ ಗೊತ್ತಿದ್ರೆ ಮಾತ್ರ ವಿ ಕ್ಯಾನ್ ಡೂ ದ ಫ್ಯಾಕ್ಟರೈಸೇಷನ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್. ಇಲ್ಲ ಅಂದ್ರೆ ಬರಲ್ಲ. ಲಾಂಗ್ ಡಿವಿಷನ್ ಗೊತ್ತಿರಬೇಕು, ರಿಮೈಂಡರ್ ಥಿಯರಮ್ ಗೊತ್ತಿರಬೇಕು, ಫ್ಯಾಕ್ಟರ್ ಥಿಯರಮ್ ಗೊತ್ತಿರಬೇಕು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಗೊತ್ತಿರಬೇಕು. ಅದಕ್ಕೆ ಅದೆಲ್ಲ ಪ್ರಿಪೇರ್ ಆಗ್ತದೆ. ಅಷ್ಟು ಇದೊಂದೇ ಪ್ರಾಬ್ಲಮ್ ಇರುತ್ತೆ. ಅಷ್ಟು ಇದೇ ಪ್ರಾಬ್ಲಮ್ ಇರುತ್ತೆ. ಓಕೆ, ಈಗ ಸದ್ಯಕ್ಕೆ ಇವತ್ತೇನ್ ಬೇಡ. ಇಟ್ಸ್ ಆಲ್ಮೋಸ್ಟ್ ಟೈಮ್ ಅಪ್. ಇನ್ನೊಂದು 10 minutes ಇದೆ. ವಿ ವಿಲ್ ಟೇಕ್ ಅಪ್ ಇನ್ ದ ನೆಕ್ಸ್ಟ್ ಕ್ಲಾಸ್, ದಟ್ ಈಸ್ ನೆಕ್ಸ್ಟ್ ವೀಕ್. ಓಕೆನಾ? ನೆಕ್ಸ್ಟ್ ವೀಕ್ ವಿ ವಿಲ್ ಸಿ ಹೌ ಟು ಫ್ಯಾಕ್ಟರೈಸ್ ಕ್ಯೂಬಿಕ್ ಪಾಲಿನಾಮಿಯಲ್. ಈಗ ನಿಮ್ ಸ್ಕೂಲಲ್ಲಿ ಏನ್ ಮಾಡ್ತಿದ್ದಾರೆ? ಕೋಆರ್ಡಿನೇಟ್ ಜಾಮೆಟ್ರಿ. ಮತ್ತೆ ಇನ್ಯಾವ ಗ್ರಾಫ್? ಓಕೆ, ನಿಮ್ಗೆ ಯಾವ್ಯಾವ್ದು ಮುಗ್ದಿದೆ ಈಗ ನಿಮ್ ಸ್ಕೂಲಲ್ಲಿ? ಒಂದ್ ನಿಮಿಷ, ಒಬ್ಬೊಬ್ರೆ. ನಂಬರ್ ಸಿಸ್ಟಮ್, ಕೋಆರ್ಡಿನೇಟ್ ಜಾಮೆಟ್ರಿ, ಲೈನ್ಸ್ ಅಂಡ್ ಆಂಗಲ್ಸ್ ಮುಗೀತು. ನಾವಿನ್ನು ಸ್ಟಾರ್ಟ್ ಮಾಡಿಲ್ಲ. ನಿಮ್ಗೆ ಮುಗಿದಿದೆ. Okay, we will see how to discuss in the next class.